ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನಾವು ಕೈಗೆತ್ತಿಕೊಂಡಿರುವಂತಹ ವಿಷಯ ಬೆಂಗಳೂರಿನ ನ್ಯಾಷನಲ್ ಕಾಲೇಜು. ನ್ಯಾಷನಲ್ ಕಾಲೇಜಿಗೆ ಸಾಕಷ್ಟು ಐತಿಹಾಸಿಕವಾದಂತಹ ಹಿನ್ನೆಲೆ ಇದೆ, ಜೊತೆಗೆ 50 ವರ್ಷಗಳ ಇತಿಹಾಸವಿದೆ. ಇನ್ನು ನ್ಯಾಷನಲ್ ಕಾಲೇಜು ಅಂದ ತಕ್ಷಣ ಒಬ್ಬ ವ್ಯಕ್ತಿಯನ್ನಂತೂ ನಾವು ಪ್ರಮುಖವಾಗಿ ನೆನೆಸಿಕೊಳ್ಳಲೇಬೇಕು. ಅವರೇ ಹಿರಿಯ ಗಾಂಧಿವಾದಿಯಾದಂತಹ ಎಚ್ ನರಸಿಂಹಯ್ಯನವರು. ವಿಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನ ನೀಡಿದಂಥವರು ಇವರು. ಇವರ ಒಂದು ಆದರ್ಶದಲ್ಲೇ ಇವತ್ತಿಗೂ ಕೂಡ ನ್ಯಾಷನಲ್ ಕಾಲೇಜು ಮುನ್ನಡೀತಾ ಇದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಕಾಲೇಜ್ ಆಗಿ ನಿಂತಿದೆ. ಯಾಕೆ ನಾವು ಇವತ್ತು ನ್ಯಾಷನಲ್ ಕಾಲೇಜಿನ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀವಿ ಅಂತ ನಿಮಗೆ ಅನ್ನಿಸ್ಬೋದು. ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ನ್ಯಾಷನಲ್ ಕಾಲೇಜಿನ ಆವರಣದಲ್ಲಿ ಡಾಕ್ಟರ್ ಪಿ ಸದಾನಂದಮಯ್ಯ ಬ್ಲಾಕ್ ಲೋಕಾರ್ಪಣೆಯಾಗ್ತಾ ಇದೆ. ವಿಶೇಷವಾಗಿ PU ವಿದ್ಯಾರ್ಥಿಗಳಿಗೋಸ್ಕರ ಕಟ್ಟದಂತಹ ಈ ಬ್ಲಾಕ್ ಲೋಕಾರ್ಪಣೆಯಾಗ್ತಾ ಇರೋದು ಸರ್ವರಲ್ಲೂ ಕೂಡ ಸಂತಸವನ್ನ ತಂದಿದೆ. ಈ ಕುರಿತಾದಂತಹ ವಿಶೇಷ ಕಾರ್ಯಕ್ರಮವೇ ನಮ್ಮ ಕಾಲೇಜು, ಜಯನಗರದ ನ್ಯಾಷನಲ್ ಕಾಲೇಜ್. ನಮ್ಮ ಕಾಲೇಜು ಜಯನಗರದ ನ್ಯಾಷನಲ್ ಕಾಲೇಜು ಈ ವಿಶೇಷ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾಯಿತು. ಏನಿದು, ಈ ವಿಶೇಷತೆ ಏನೆಲ್ಲ ಇದೆ ಈ ಒಂದು ಬ್ಲಾಕ್ನಲ್ಲಿ, PU ಬ್ಲಾಕ್ನಲ್ಲಿ, ಇದರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ನಿಮಗೂ ಕೂಡ ಇದ್ದೇ ಇದೆ. ಅದಕ್ಕಾಗಿ ಈ ವರದಿ ನೋಡಿ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತಾರೆ. ಹಾಗೆ ಐತಿಹಾಸಿಕ ಹಿನ್ನೆಲೆಯುಳ್ಳ ನಮ್ಮ ಬೆಂಗಳೂರಿನ ಜಯನಗರದ ನ್ಯಾಷನಲ್ ಕಾಲೇಜ್ ಈಗ ಆಧುನಿಕತೆಯತ್ತ ಹೆಜ್ಜೆ ಹಾಕ್ತಾ ಇದೆ. ಹಾಗಾದರೆ ಬನ್ನಿ, ಈ ಹೊಸ ಬಿಲ್ಡಿಂಗ್ ಹೇಗಿದೆ, ಅಲ್ಲಿಯ ಕ್ಲಾಸ್ ರೂಮ್ಸ್ ಹೇಗಿದೆ ಅಂತ ನಾವೇ ಹೋಗಿ ನೋಡ್ಕೊಂಬರೋಣ. ಹೈಟೆಕ್ ತಂತ್ರಜ್ಞಾನದ ಬೃಹತ್ ಕಟ್ಟಡ, ವಿಶಾಲವಾದ ಆಟದ ಮೈದಾನ, ಎಲ್ಲೆಡೆ ಹಚ್ಚನೆಯ ಹಸಿರು. ಬೆಂಗಳೂರಿನ ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನ ವಾತಾವರಣ ಇರೋದೇ ಹೀಗೆ. ಆದರೆ ಇದೀಗ ತಲೆ ಎತ್ತಿರುವ 60,000 ಚದುರಡಿಯ ಹೊಸ ಬೃಹತ್ ಕಟ್ಟಡ ಕಾಲೇಜಿಗೆ ಹೊಸ ಗರಿಮೆ ನೀಡಲಿದೆ. ಯಾಕಂದ್ರೆ ಈ ಕಟ್ಟಡ ಕರ್ನಾಟಕದ ಕೆಲವು ಅತ್ಯಾಧುನಿಕ ಕಟ್ಟಡಗಳಲ್ಲೊಂದು. ವಿದ್ಯಾರ್ಥಿ ಸ್ನೇಹಿಯಾಗಿರುವ ಕಟ್ಟಡದ ಒಳವಿನ್ಯಾಸ ಕೂಡ ಪರಿಸರ ಸ್ನೇಹಿಯಾಗಿದೆ. ಕಾಲೇಜಿನ ಕಾರಿಡಾರ್ ಆಗಿರಲಿ, ಕೊಠಡಿಗಳಲ್ಲಾಗ್ಲಿ ಫ್ಯಾನ್, ಟ್ಯೂಬ್ಲೈಟ್ನ ಅವಶ್ಯಕತೆ ಇಲ್ಲ. ನೈಸರ್ಗಿಕವಾಗಿ ಇಲ್ಲಿ ಗಾಳಿ ಬೆಳಕು ಹೆಚ್ಚಾಗಿರುವಂತೆ ನಿರ್ಮಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಡೆಸ್ಕ್ಗಳು, ತಂತ್ರಜ್ಞಾನ ಆಧಾರಿತ ಪೋಡಿಯಂ ನೋಡಿದೊಡನೆ ಗಮನ ಸೆಳೆಯುತ್ತೆ. ಗೋಡೆಯ ಮೇಲಿನ 3 ಬಗೆಯ ಬೋರ್ಡ್ಗಳು, ಕಂಪ್ಯೂಟರ್ ಬಳಸಿ ಪಾಠ ಮಾಡುವ ವಿಧಾನ, ಪ್ರಾಜೆಕ್ಟರ್, ಸ್ಪೀಕರ್ಗಳು ನಮ್ಮ ಸಾಂಪ್ರದಾಯಿಕ ತರಗತಿಯ ಕಲ್ಪನೆಯನ್ನೇ ಬದಲಿಸುತ್ತವೆ. ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬಿಲ್ಟ್ ಮಾಡಿದ್ದಾರೆ. ವೆಂಟಿಲೇಷನ್ ಸಂಬಂಧಪಟ್ಟ ಆಗಿರ್ಬೋದು, ಆಮೇಲೆ ಏರೇಷನ್ ಸಂಬಂಧಪಟ್ಟ ಆಗಿರ್ಬೋದು, ಆಮೇಲೆ ಟೀಚಿಂಗ್ ಸಂಬಂಧಪಟ್ಟ ಹಾಗೆ ನಾವು ಇಂಟರ್ನೆಟ್ ಫೆಸಿಲಿಟೀಸ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಕ್ಲಾಸ್ನಲ್ಲೂ ಟೀಚರ್ಸು ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಂತಹದೊಂದು ಕಾಲೇಜಿನ ಕನಸು ಕಂಡವರು ಮಯ್ಯಾಸ್ ಫುಡ್ ಅಂಡ್ ಬೆವರೇಜಸ್ನ ಮಾಲೀಕರಾದ ಡಾಕ್ಟರ್ ಪಿ ಸದಾನಂದಮಯ್ಯ. ಕೇವಲ 1 ವರ್ಷ ಈ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಮಯ್ಯ ಇದೀಗ ಸಂಪೂರ್ಣವಾಗಿ ಈ ಕಟ್ಟಡ ನಿರ್ಮಿಸಿಕೊಡುವ ಹೊಣೆ ಹೊತ್ತು ಯಶಸ್ವಿಯಾಗಿದ್ದಾರೆ. ಇಂದು ಇಡೀ ಕಾಲೇಜಿನ ಆವರಣದಲ್ಲಿ ವೈಫೈ ತಂತ್ರಜ್ಞಾನವಿದೆ ಅಂದ್ರೆ ಅದಕ್ಕೆ ಮಯ್ಯಾರ ದೂರದೃಷ್ಟಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಇರುವ ಕಾಳಜಿಯೇ ಕಾರಣ. ನ್ಯಾಷನಲ್ ಕಾಲೇಜು ಮೊದಲಿನಿಂದಲೂ ವಿಜ್ಞಾನ ಕಲಿಕೆಗೆ ಒತ್ತು ನೀಡಿದೆ. ಇದೀಗ ಶುದ್ಧ ಕುಡಿಯುವ ನೀರಿನ ಸೌಲಭ್ಯಕ್ಕೆ RO ತಂತ್ರಜ್ಞಾನ, ಅತ್ಯಾಧುನಿಕ ಲೈಬ್ರರಿ, 8 ಸುಸಜ್ಜಿತ ಲ್ಯಾಬ್ಗಳು ವಿದ್ಯಾರ್ಥಿಗಳ ಭರವಸೆಯ ಭವಿಷ್ಯಕ್ಕೆ ನಾಂದಿ ಹಾಡ್ತಿವೆ. ಪಿ ಸದಾನಂದಮಯ್ಯ ಸೈನ್ಸ್ ಬ್ಲಾಕ್ ಎಂಬ ಹೆಸರಿನ ಈ ಕಟ್ಟಡವನ್ನ ಉದ್ಘಾಟಿಸಲಿಕ್ಕೆ 2011ರ ನೊಬೆಲ್ ವಿಜೇತ ವಿಜ್ಞಾನಿ ಜುಲ್ಸ್ ಎ ಹಾಫ್ಮನ್ ಬರ್ತಾ ಇದ್ದಾರೆ. ಡೊನೇಷನ್ನೇ ಪಡೆಯದ ನಮ್ಮ ನ್ಯಾಷನಲ್ ಕಾಲೇಜು ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಲಭ್ಯ ನೀಡಲಿದೆ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆಗೆ ಕಾರಣ.
ಆಧುನಿಕ ಮನೆ ಕಟ್ಟೋದೇನೋ ದೊಡ್ಡ ವಿಷಯ ಅಲ್ಲ, ಆದರೆ ಅತ್ಯಾಧುನಿಕ ಶಾಲೆ ಕಟ್ಟೋದು ಮಾತ್ರ ನಿಜಕ್ಕೂ ದೊಡ್ಡ ವಿಷಯ. ಏಕೆಂದರೆ ಇದರಿಂದ ಸಾವಿರಾರು ವಿದ್ಯಾರ್ಥಿಗಳನ್ನು, ಆ ಮೂಲಕ ಒಂದು ಸಮುದಾಯವನ್ನೇ ಒಂದು ಭರವಸೆಯತ್ತ ಕೊಂಡೊಯ್ಬೋದು. ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದ ಮಯ್ಯ ದಂಪತಿಗಳಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಬೆಂಗಳೂರಿಂದ ಕ್ಯಾಮ್ರಾಮನ್ ಅತೀಕ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ನಮ್ಮ ಕಾಲೇಜು ಜಯನಗರದ ನ್ಯಾಷನಲ್ ಕಾಲೇಜು. ಏನಿದರ ವಿಶೇಷತೆ ಅಂತ ಈಗಾಗಲೇ ನೀವೆಲ್ಲ ತಿಳ್ಕೊಂಡ್ರಿ. ಈ ವಿಶೇಷತೆಯ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ವಿಶೇಷವಾದಂತಹ ಅತಿಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಮಯ್ಯಾಸ್ ಖ್ಯಾತಿಯ ಡಾಕ್ಟರ್ P. ಸದಾನಂದಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನ್ಯಾಷನಲ್ ಕಾಲೇಜಿನ ಪ್ರೆಸಿಡೆಂಟ್ ಆದಂತಹ ಡಾಕ್ಟರ್ H. ರಾಮರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಎಸ್, ಮೊದಲಿಗೆ ನಿಮ್ಮನ್ನ ಕೇಳಬೇಕು, ಯಾಕೆ ನಿಮ್ಗೆ ಈ ಯೋಚನೆ ಬಂತು? ಯಾಕಂದ್ರೆ ಒಂದು ಕಟ್ಟಡವನ್ನ ಕಟ್ಟಿಸ್ಕೊಡ್ಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಅಂತ ಎಲ್ಲರೂ ಕೂಡ ಅಂದ್ಕೋತಾರೆ. ಸಾಕಷ್ಟು ಹಣವನ್ನ ದಾನವಾಗಿ ಕೊಡ್ತಾರೆ, ಡೊನೇಷನ್ನ ಕೊಡ್ತಾರೆ. ಆದರೆ ಅದನ್ನ ಕಟ್ಟಿಸ್ಕೊಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನೀವೇ ಕಟ್ಟಿಸ್ಕೊಡ್ತಾ ಇದ್ದೀರಾ ಈ ಒಂದು PU ಬ್ಲಾಕ್ನ? ಅಂದರೆ ನಾನು 1964-65ನಲ್ಲಿ ಇದೇ ಕಾಲೇಜಲ್ಲಿ ಓದಿದ್ದೆ. ಅಂದರೆ ಜಯನಗರದಲ್ಲ, ಬಸವನಗುಡಿನಲ್ಲಿ ಓದಿದ್ದೆ. 71ನಲ್ಲಿ ನಾನು ಬಿಸ್ನೆಸ್ಸಿಗೆ ಬಂದೆ. 71ನಲ್ಲಿ ಬಿಸ್ನೆಸ್ಸಿಗೆ ಬಂದ ಮೇಲೆ ಪ್ರತಿ ವರ್ಷ, ಅಂದರೆ 2 ವರ್ಷಕ್ಕೆ ಒಂದು ಸರ್ತಿ ಮುಂಚೆ ಕೊಡ್ತಾ ಇದ್ದೆ. ಆಮೇಲೆ ಪ್ರತಿ ವರ್ಷ ನಿಮಗೆ 73ಇಂದ ಪ್ರತಿ ವರ್ಷ ಕೊಡ್ತಾ ಇದ್ದೀನಿ. ನನ್ನ ಇನ್ಕಮಿನ 10% ಮುಂಚೆ ದಾನವಾಗಿ ಕೊಡ್ತಿದ್ದೆ, ನ್ಯಾಷನಲ್ ಕಾಲೇಜಿಗೆ ಕೊಡ್ತಾಯಿದ್ದೆ. ಕೊನೆವರೆಗೂ ಕೊಡ್ತಾಯಿದ್ದೆ, ಇವಾಗಲೂ ಕೊಡ್ತಾಯಿದ್ದೀನಿ. ಯಾಕೆ ಕಟ್ಸ್ಕೊಡ್ಬೇಕಂತ ಹೇಳಿದ್ರೆ, ಒಂದು ಸರ್ತಿ ಒಂದು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ರಾಮರಾಯರು ಹೇಳಿದವಾಗ ಒಂದು PU ಕಾಲೇಜನ್ನು ಸಪ್ರೇಟ್ ಕಟ್ಟಬೇಕು, ಯಾಕಂದರೆ ನಿಮಗೆ ಡಿಗ್ರಿ ಕಾಲೇಜ್ನಲ್ಲಿ PU ಇರಬಾರ್ದಂತಿದೆ, ಅದನ್ನು ಸಪ್ರೇಟ್ ಮಾಡಲೇಬೇಕಾಗಿತ್ತು. ಸಪ್ರೇಟ್ ಮಾಡಲಿಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾಗತ್ತೆ ಅಂತ ರಾಮರಾಯರು ಹೇಳಿದ್ರು. ಅವಾಗ ಅದ್ರ ಬಗ್ಗೆ ನಿಮ್ಗೆ ಕಟ್ಟಲಿಕ್ಕೆ ಎಷ್ಟು ಬೇಕಾಗತ್ತಂತೆ ಅವ್ರಿಗೆ ನನಗೆ ಐಡಿಯಾ ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ರು. ಫಸ್ಟ್ ನಾನು ಹೇಳಿದೆ, ಆಯಿತು ಬಿಲ್ಡಿಂಗ್ ನಾನು ಕಟ್ಟಿಸಿ ಕೊಡ್ತೇನೆ ಅಂತ ಹೇಳಿದೆ. ಡೊನೇಷನ್ ಕೊಡೋದಿಲ್ಲ, ಅದ್ರ ಬದಲು ಬಿಲ್ಡಿಂಗ್ ಕಟ್ಟಿಸಿ ಕೊಡ್ತೇನೆ ಅಂತ ಹೇಳಿದೆ. ನಾನು ಕಟ್ಟಿಸಿ ಕೊಡ್ತೀನಿ ಅಂತ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನನಗೆ 1 ವರ್ಷದಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ಯೂಶ್ವಲಾಗಿ ಕೊಟ್ಟರೆ ನಿಮಗೆ ರೆಗ್ಯುಲರ್ ಪ್ರೊಸೀಜರ್ ಪ್ರಕಾರ ಹೋದರೆ ನಿಮಗೆ ಒಂದು 2-3 ವರ್ಷ ತೊಗೊಳ್ತಾರೆ. ಇದು 60-65 ಸಾವಿರ ಸ್ಕ್ವೇರ್ ಫುಟ್ ಬಿಲ್ಡಿಂಗ್ ಇದು. ಪ್ಲಸ್ ನಂದು ಒಂದು ಕಲ್ಪನೆ ಇತ್ತು, ನಂದು ಮತ್ತು ರಾಮರಾಯರದ್ದು ಇಬ್ಬರು. ಅವರು ನನ್ನ ಗುರುಗಳಾಗಿದ್ದರು, ಅಂದರೆ 64-65ನಲ್ಲಿ ನನ್ನ ಗುರುಗಳಾಗಿದ್ದರು. ಆಮೇಲೆ ಇಬ್ಬರು ಒಟ್ಟಿಗೆ ಈಗ ಅವ್ರದ್ದು ಪ್ರೆಸಿಡೆಂಟು, ನಾನು ಸೆಕ್ರೆಟ್ರಿ. ಒಂದು ಆಲೋಚನೆ ಅಂತ ಹೇಳಿದ್ರೆ, ನಿಮಗೆ ಇದೇ ಥರ ನನ್ನ ಕಲ್ಪನೆ, ನಾನು ಹೊರಗಡೆ ನೋಡ್ಕೊಂಬಂದಿದ್ದೀನಿ, ಕೊಲಂಬಿಯಾ ಯೂನಿವರ್ಸಿಟಿ ಬೇರೆ ಕಡೆ ಎಲ್ಲ ನೋಡ್ಕೊಂಬಂದಿದ್ದೀನಲ್ಲ, ಅದೇ ಪ್ರಕಾರ ಈ ಕಾಲೇಜೊಂದು ಕಟ್ಟಿಸ್ಬೇಕಂತ ಒಂದು ಐಡಿಯಾ ಇತ್ತು. ಸೊ ಆ ಫೆಸಿಲಿಟೀಸ್ ಮಾಡಬೇಕಾದ್ರೆ ಯೂಶ್ವಲಾಗಿ ಆ ಐಡಿಯಾ ನಿಮಗೆ ಇದು ಆಗೋದು ಇವರೊಬ್ಬರಿಗೆ, ರಾಮರಾಯರೊಬ್ಬರಿಗೆ ನಾನು ಹೇಳಿದ್ದು ಏನಂತ ಅರ್ಥ ಆಯಿತು. ಅವಾಗ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ನಲ್ಲೇ ನಡೆದೆ, ಬಿಲ್ಡಿಂಗ್ ನಾನು ಕಟ್ಟಿಸಿ ಕೊಡ್ತೀನಿ ಅಂತ ಹೇಳಿದೆ. ಅವಾಗ ಅವ್ರು ನನ್ನ ಕರೆದು ಕೇಳಿದ್ರು, ಏನು ಮಯ್ಯ ಅವರೇ, ನಿಮ್ಗೆ ಏನಾರು ಐಡಿಯಾ ಇದೆ, ಇದು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿದೆ? ಮೆತ್ತಗೆ ಕೇಳಿದ್ರು, ಯಾರಿಗೆ ಗೊತ್ತಾಗಬಾರ್ದು ಅಂತೇಳಿ. ಗೊತ್ತಿದೆ ಸರ್, 5-6 ಕೋಟಿ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ನನಗೆ ಕೇಳಿದ್ರು, ನೀವು ಇನ್ನೂ ಕಟ್ಕೊಡ್ತೀರ? 100% ಕಟ್ಕೊಡ್ತೀನಿ, ಬಟ್ ಕಂಡೀಷನ್ ನಾನು ಬಿಲ್ಡಿಂಗ್ ನಾನು ಕಟ್ಟಿಸಿ ಕೊಡ್ತೇನೆ ಅಂತ ಹೇಳಿದೆ. ನಿಮಗೆ ನಾನು ಡೊನೇಷನ್ ಕೊಡೋದಿಲ್ಲ, ಬಟ್ ಬಿಲ್ಡಿಂಗ್ ಕಟ್ಟಿಸಿ ಕೊಡ್ತೀನಿ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನನಗೆ 1 ವರ್ಷದಲ್ಲಿ ಆ ಬಿಲ್ಡಿಂಗ್ ಆಗಬೇಕಾಗಿತ್ತು. ಮತ್ತು ನಾನು ಆ ಲೈನಲ್ಲಿ ಇಲ್ಲದೇ ಇದ್ದೀನಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈನಲ್ಲಿ ಇಲ್ಲದಿದ್ದರೆ ಬೇಕಾದಷ್ಟು ಬಿಲ್ಡಿಂಗಿಗೆ ಕಟ್ಟಿದ್ದೀನಿ. ಮತ್ತು ನನ್ನದೇ ಗ್ರೂಪ್ ಇದೆ, ಗ್ರೂಪ್ ಹಿಡ್ಕೊಂಡು ನಮಗೊಬ್ಬರು ಆರ್ಕಿಟೆಕ್ಟ್ ಒಬ್ಬರು ಹರ್ಷಬಾಬು ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ನಾವು ಆ್ಯಕ್ಚುಲಾಗಿ ವಿದಿನ್ 1 ಮಂತಲ್ಲಿ ಪ್ಲ್ಯಾನ್ ರೆಡಿ ಮಾಡಿದ್ವಿ. ಪ್ಲ್ಯಾನ್ ರೆಡಿ ಮಾಡಿ ಇವರು ಅದನ್ನು 6 ವಾರದಲ್ಲಿ ನಿಮಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿ ರೆಡಿ ಮಾಡಿ ಕಟ್ಟಿ ಅಂತ ಹೇಳಿದ್ರು. ಅದು ಒಂದು ಸತಿ ಡಿಸೈಡ್ ಮಾಡಿದ ಮೇಲೆ ವಿದಿನ್ 1 ಇಯರಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಯಾಕಂದರೆ ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ನಿಮಗೆ? ಇಷ್ಟೊಂದು ತಂತ್ರಜ್ಞಾನವನ್ನು ಅಳವಡಿಸಿ ಒಂದು ಕಟ್ಟಡವನ್ನು ಕಟ್ಟೋದು, ಅದು ವಿದ್ಯಾರ್ಥಿಗಳಿಗೋಸ್ಕರ, ಅವರ ಕಲಿಕೆಗೋಸ್ಕರ ಮೋಸ್ಟ್ಲಿ ಎಲ್ಲೂ ಇಲ್ಲ ಅನಿಸುತ್ತೆ ಕರ್ನಾಟಕದಲ್ಲಿ. ಸೊ ಈ ಐಡಿಯಾ ಮೊದಲು ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು? ಅಯ್ಯೋ, ನನಗೆ ತುಂಬ ಸಂತೋಷ ಆ್ಯಕ್ಚುಲಿ. ಯಾಕೆಂದರೆ ಮಯ್ಯ ಅವರ ಕಾನ್ಫಿಡೆನ್ಸ್ ಬಗ್ಗೆ, ಅವ್ರ ಖ್ಯಾತಿಯ ಬಗ್ಗೆ ನನಗೂ ಗೊತ್ತಿದೆ, ಪ್ರಪಂಚಕ್ಕೂ ಗೊತ್ತಿದೆ. ಅಂತಹ ವ್ಯಕ್ತಿ ಒಂದು ಕಾಲೇಜಿನಲ್ಲಿ ಕಟ್ಟಡ ಕಟ್ಸ್ಕೊಡ್ತೇನೆ ಅಂದರೆ ನ್ಯಾಚುರಲ್ ಆಗಿ ಅವ್ರ ಲೆವೆಲಲ್ಲೇ ಕಟ್ಸ್ಕೊಡ್ತಾರೆ. ಅವ್ರು ಹೇಗೆ ಅವರು ಫುಡ್ ಟೆಕ್ನಾಲಜಿ ಫೇಮಸ್ಸೋ ಅದೇ ರೀತಿ ನಮ್ಮ ಕಾಲೇಜ್ ಎಜುಕೇಷನ್ನ ಫೇಮಸ್ ಆಗಬೇಕು, ಬಿಲ್ಡಿಂಗ್ ಫೇಮಸ್ ಆಗಬೇಕು ಅಂತ ಆಸೆ ಇರುತ್ತೆ. ಆಮೇಲೆ ನಾನು ಅವರು ಸಾಕಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ, ಯಾವ ರೀತಿ ಇರಬೇಕು ಕ್ಲಾಸ್ ರೂಮು. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಹೇಗಿದೆ ಅಂತ ಹೇಳಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಾಗ ಆ ಟೈಪ್ ಆಫ್ ಕ್ಲಾಸ್ ರೂಮ್ಗಳು, ಯಾವ ರೀತಿ ಲ್ಯಾಬ್ರೇಟರೀಸ್ ಇರಬೇಕು, ಮಾಡರ್ನ್ ಲ್ಯಾಬ್ರೇಟರೀಸ್ ಇರಬೇಕು, ಸ್ಟೇಟ್ ಆಫ್ ಆರ್ಟ್ ಲ್ಯಾಬ್ರೇಟರೀಸ್ ಇರಬೇಕು, ಎಲೆಕ್ಟ್ರಾನಿಕ್ಸ್ ಬಿಲ್ಡಿಂಗ್ ಹೇಗಿರಬೇಕು, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ರೇಟರಿ ಹೇಗಿರಬೇಕು, ಆಮೇಲೆ ಲೈಬ್ರರಿ ಹೇಗಿರಬೇಕು, ಇದೆಲ್ಲವೂ ನಮ್ಮ ಜೊತೆಗೆ ನಮ್ಮ ದೇಶದಲ್ಲಿ ಹೇಗಿರುತ್ತೆ ಬಿಲ್ಡಿಂಗ್ ಅಂದರೆ, ಆ ಹುಡುಗ ಈಚೆ ಬಂದ ತಕ್ಷಣ ರೋಡ್ ಹೋಗಬೇಕಾಗತ್ತೆ, ಜಾಗ ಇಲ್ಲ ನಿಂತ್ಕೊಂಬಕ್ಕೆ. ಬಟ್ ಈ ಬಿಲ್ಡಿಂಗ್ ಕೋರ್ಟ್ಯಾರ್ಡ್ ಟೈಪ್ ಬಿಲ್ಡಿಂಗ್ ತೊಗೊಂಡು ಸಾಮಾನ್ಯ 3-4 ರೂಮಿಂದ ಈಚೆ ಬರುವಂಥ ಹುಡುಗರು ಆ 300-400 ಜನ ಹಾಯಾಗಲ್ಲಿ ಓಡಾಡ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಲೇಬೇಕು. ವೀಕ್ಷಕರೇ, ನಾನು ಆವಾಗಲಿಂದ ಹೇಳ್ತಾ ಇದ್ದೆ ಸಾಕಷ್ಟು ವಿಶೇಷತೆ ಅಂತ. ಖಂಡಿತವಾಗ್ಲೂ PU ವಿದ್ಯಾರ್ಥಿಗಳಿಗೋಸ್ಕರ ಕಟ್ಟಿದಂತಹ ಈ ಕಟ್ಟಡದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಬ್ರೇಕ್ನ ನಂತರ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಟೇಕ್ ಅ ಬ್ರೇಕ್.